ಹಾಸನದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಡೈಮಂಡ್ ಅಕಾಡೆಮಿ ವತಿಯಿಂದ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಸೈನ್ಸ್ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಕೋರ್ಸ್ಗಳು ಲಭ್ಯ. ಸಿಇಟಿ, ನೀಟ್, ಜೆಡಬ್ಲ್ಇ ಪರೀಕ್ಷೆಗಳಿಗೆ ಉಚಿತವಾಗಿ ನುರಿತ ಹಾಗೂ ಅನುಭವಿ ಉಪನ್ಯಾಸಕರ ತಂಡದಿಂದ ವಿಶೇಷ ತರಬೇತಿ ನೀಡಲಾಗುವುದು. ಹಾಗೂ ಕಾಮರ್ಸ್ ವಿಭಾಗದಲ್ಲಿ ಸಿಇಬಿಎ, ಎಸ್ಇಬಿಎ, ಎಚ್ಇಬಿಎ, ಸಿಎ ಫೌಂಡೇಶನ್ ಕೋರ್ಸ್ಗಳು ಸಹ ಲಭ್ಯವಿರುತ್ತದೆ. ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತದೆ. ದಾಖಲಾತಿಗೆ ಸಂಪರ್ಕಿಸಿ ಡೈಮಂಡ್ ಅಕಾಡೆಮಿ, ಸುವರ್ಣ ಹೋಟೆಲ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 8453567921. ಅಂತರ್ಜಲ ಹೆಚ್ಚಿಸಲು ಸಹಕಾರಿಯಾದೆ. ಹಣ್ಣು ಹಂಪಲು ಕೊಟ್ಟು ಜೀವ ಸಂಕುಲಗಳ ಅಭಿವೃದ್ಧಿಯಾಗಿದೆ. ಶೂನ್ಯ ತೆರಿಗೆ ವಿಧಿಸಬೇಕು. 17 ಗಣಿಗಾರಿಕೆ ಲಾಭಕ್ಕಿರಬಾರದು, ಅದು ಸಂಪೂರ್ಣ ಸಾರ್ವಜನಿಕ ಕ್ಷೇತ್ರದಲ್ಲಿರಬೇಕು. ಸಮಾಜದ ನಿಜವಾದ ಅಗತ್ಯವನ್ನು ಪೂರೈಸುವ ಉದ್ದೇಶಕ್ಕೆ ಆಗಿರಬೇಕು. ಬೆಳೆಸೋದೊಂದು ರೋಗ ಚಟ. ನಾವು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಒಂದು ಸಣ್ಣ ಗಿಡ ಕೊಡುವಂತ ಕಲ್ಚರ್ ಹಾಕಬೇಕು. ಗಿಡ ಕೊಡೋ, ನಾನು ನಮ್ಮ ಮೊಮ್ಮಗನ ಬರ್ಡೇಗೆ ಮೊನ್ನೆ ಗಿಡ ಕೊಡುವಂತ ಒಂದು ಕಲ್ಚರು, ಉದ್ಘಾಟನೆಗೆ ಗಿಡಕ್ಕೆ ನೀರು ಎರಿಯುವಂಥದ್ದು, ಇದೊಂದು ಕಲ್ಚರ್ನ ಸೃಷ್ಟಿ ಮಾಡಬೇಕು. ಆಮೇಲೆ ಇವತ್ತಿಗೂ ನಾನು ಅರಸೀಕೆರೆಯಲ್ಲಿ ಹೋದ್ರೆ ಯಾವ ಅಂಗಡಿಯಲ್ಲಿ ಕೂಡ ಸಮಸ್ಯೆಗಳನ್ನು ಸರಿಪಡಿಸಲು ನಮಗೆ ಇನ್ನೂ ಹೆಚ್ಚು ಕಾಲ ಉಳಿದಿಲ್ಲ. ಈಗಾಗಲೇ ಅತಿ ಬಿಸಿಲು, ಗಾಳಿ ಮತ್ತು ನೀರನ್ನು ಸಮರ್ಥವಾಗಿ ಬಳಸುವ ಮಾದರಿಗಳಾಗಿರಬೇಕು. 6ನೇ ಅಂಶ, ಮಾಲಿನ್ಯ ನಿಯಂತ್ರಣ ಮಂಡಳಿ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಚುನಾವಣಾ ಆಯೋಗದಂತೆಯೇ ಸ್ವಾಯತ್ತವಾಗಿರಬೇಕು. ಪರಿಸರ ಪರಿಣಾಮ ವಿಶ್ಲೇಷಣೆಯ ಗುಣಮಟ್ಟ ಏರಿಸಬೇಕು. ಹವಾಮಾನ ವೈಪರೀತ್ಯಗಳಿಗೆ ಸಿಲುಕಿದ ಕೃಷಿಕರಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತು ಇತರ ಬಡವರಿಗೆ ಸೂಕ್ತ ಪರಿಹಾರ ಮತ್ತು ಬದಲಿ ವ್ಯವಸ್ಥೆ ಕಲ್ಪಿಸಬೇಕು. ಎಲ್ಲರಿಗೂ ಸುಸ್ಥಿರ ಬದುಕಿನ ಅವಕಾಶ ಒದಗಿಸಬೇಕು. ಇತಿ ತಮ್ಮ ವಿಶ್ವಾಸಿಗಳು, ಪರಿಸರಕ್ಕಾಗಿ ನಾವು ಪರಿಸರ ಕಾರ್ಯಕರ್ತರ ಸಂಘಟನೆಯ ಸದಸ್ಯರು. ಸೊ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇವತ್ತು ಇಲ್ಲಿ ಎಲ್ಲರೂ ಕೆರೆಗಳ ಒತ್ತುವರಿ ತೆರವುಗೊಳಿಸಿ, ಹೂಳೆತ್ತಿಸಿ ಅಲ್ಲೆಲ್ಲ ಕಳೆರಹಿತ ಶುದ್ಧ ನೀರು ಸಂಗ್ರಹವಾಗುವಂತೆ ಮಾಡಬೇಕು. ರಾಜಕಾಲುವೆ, ಕೆರೆಗಳ ಮುಚ್ಚುವಿಕೆಯನ್ನು ತಡೆಗಟ್ಟಬೇಕು. ಕೆರೆ ಪಾತ್ರದಲ್ಲಿ ಗಿಡಮರಗಳನ್ನು ಬೆಳೆಸಬಾರದು. ನಗರಗಳು ತಮ್ಮ ನೀರಿನ ಬೇಡಿಕೆಯನ್ನು ಕೆರೆ, ಬಾವಿ ಮತ್ತು ಮಳೆ ನೀರು ಕೊಯ್ಲಿನಿಂದಲೇ ಪೂರೈಸುವಂತೆ ಆಗಬೇಕು. 13 ಎಲ್ಲ ಸರ್ಕಾರಿ ಕಚೇರಿಗಳು, ಅಧಿಕಾರಿಗಳ ನಿವಾಸಗಳು ಮಳೆ ನೀರು ಕೊಯ್ಲು ಮತ್ತು ಮಳೆ ನೀರು ಇಂಗಿಸುವಿಕೆ ಮತ್ತು ಸೌರ ವಿದ್ಯುತ್ ಘಟಕಗಳು ಕಡ್ಡಾಯವಾಗಬೇಕು. ಕೊಳವೆ ಬಾವಿಗಳ ಬದಲಾಗಿ ತೆರೆದ ಬಾವಿಗಳಿಗೆ ಹೆಚ್ಚು ಒತ್ತು ಕೊಟ್ಟು ಕಟ್ಟುವ ಪ್ರತಿಯೊಂದು ಕಟ್ಟಡದ ವಿಸ್ತೀರ್ಣಕ್ಕೆ ತಕ್ಕಷ್ಟು ಮಳೆ ನೀರು ಸಂಗ್ರಹ ಕಡ್ಡಾಯ ಬೇಕು. ಗ್ಯಾರಂಟಿ ಜೀವ ಜಲದ ಗ್ಯಾರಂಟಿ, ಜೀವ ಜಲದ ಗ್ಯಾರಂಟಿ. ವಿಷಮುಕ್ತ ಆಹಾರ ಗ್ಯಾರಂಟಿ, ವಿಷಮುಕ್ತ ಆಹಾರ ಗ್ಯಾರಂಟಿ. ಕೊಟ್ಟಿರ ನೀವು ಗ್ಯಾರಂಟಿ, ಕೊಟ್ಟಿರ ನೀವು ಗ್ಯಾರಂಟಿ. ಪರಿಸರ ಉಳಿಸೋ ಗ್ಯಾರಂಟಿ, ಪರಿಸರ ಉಳಿಸೋ ಗ್ಯಾರಂಟಿ. ಗ್ಯಾರಂಟಿಯಪ್ಪ ಗ್ಯಾರಂಟಿ, ಗ್ಯಾರಂಟಿಯಪ್ಪ ಗ್ಯಾರಂಟಿ. ಕಾಡು ಉಳಿಸೋ ಗ್ಯಾರಂಟಿ, ಕಾಡು ಉಳಿಸೋ ಗ್ಯಾರಂಟಿ. ಗ್ಯಾರಂಟಿ ಏನು ಗ್ಯಾರಂಟಿ, ಗ್ಯಾರಂಟಿ ಏನು ಗ್ಯಾರಂಟಿ. ಸ್ವಚ್ಛತೆ ಕಾಪಾಡೋ ಗ್ಯಾರಂಟಿ, ಸ್ವಚ್ಛತೆ ಕಾಪಾಡೋ ಗ್ಯಾರಂಟಿ. ಎಲ್ಲರಿಗೂ ಬೇಕು ಗ್ಯಾರಂಟಿ, ಎಲ್ಲರಿಗೂ ಬೇಕು ಗ್ಯಾರಂಟಿ. ಕೆರೆ ತುಂಬ ನೀರು ಗ್ಯಾರಂಟಿ. ಕಟ್ಟುನಿಟ್ಟಾಗಿ ಪಾಲನೆಯಾಗಬೇಕು. ಉತ್ಪಾದನೆ ಆಗುವ ತ್ಯಾಜ್ಯಗಳಿಗೆ ಆಯಾ ಕೈಗಾರಿಕೆಗಳು ಉತ್ತರದಾಯಿತ್ವ ಹೊಂದಿರಬೇಕು. 7 2008ರಲ್ಲಿ ಜಾರಿಗೆ ಬಂದ ಹವಾಗುಣ ಬದಲಾವಣೆ ರಾಷ್ಟ್ರೀಯ ಕ್ರಿಯಾ ಯೋಜನೆ NAPCC ಯಡಿಯ 8 ಯೋಜನೆಗಳ ಬಲವರ್ಧನೆಯಾಗಬೇಕು. ಪಂಚಾಯತ್ ಮಟ್ಟದಲ್ಲೂ ಅದರ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಸಂಸದರು ಬೆಂಬಲ ನೀಡಬೇಕು. ಅರಣ್ಯ, ಪರಿಸರ ಮತ್ತು ಹವಾಗುಣ ಬದಲಾವಣೆ ಇಲಾಖೆಯ ಎಲ್ಲ ಹುದ್ದೆಗಳನ್ನು ಏನೇನು ತರ್ತವೆ ಅವು ಅಕ್ಕಿ, ಜೋಳ, ಎಣ್ಣೆ, ಮಸಾಲೆ ಸಾಮಾನು ಇದನ್ನೆಲ್ಲ ದಿನ ಎಲ್ಲ ಅಂಗಡಿಗಳಿಗೂ ಸಪ್ಲೈ ಮಾಡ್ತಾ ಇರ್ತವೆ.
ಅವು ಬರೋಕ್ಕಾಗದೆ ಹೋದರೆ ನಿಮ್ಮ ಮನೇಲಿ ಅಡುಗೆ ಕೂಡ ಮಾಡೋಕ್ಕಾಗಲ್ಲ. ಯಾಕಂದರೆ ಗ್ಯಾಸ್ ಸಪ್ಲೈ ಮಾಡೋರು ಅವ್ರು ಕೂಡ ಬಂದಾಗ್ಬಿಡ್ತಾರೆ. ಅಂಥ ಪ್ರಳಯಾಂತಕ ಚರಿತ್ರೆಗಳು ಬೇರೆ ಬೇರೆ ನಗರಗಳಲ್ಲಿ ಹಾಗೆ ಆಗ್ತಾ ಇದ್ದಾವೆ. ಆದ್ದರಿಂದನೇ ಜಗತ್ತಿನ ಎಲ್ಲ ರಾಷ್ಟ್ರಗಳ ನೇತಾರರು ಒಟ್ಟಾಗಿ ನಾವು ಏನಾದ್ರು ಮಾಡಲೇಬೇಕು ಅಂತೇಳಿ ಸಮಾವೇಶ ಮಾಡ್ತಾ ಇದ್ದಾರೆ. ಅದು ಬ್ರೆಜಿಲ್ನಲ್ಲಿ 1992 ಮೊದಲನೇ ಸಮಾವೇಶ ಆಯಿತು, ಆಮೇಲೆ 2ನೇ ಸಮಾವೇಶ ಆಯಿತು, 3ನೇದಾಯಿತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ. ಕಳೆದ ವರ್ಷ 6 ತಿಂಗಳ ಹಿಂದೆ ದುಬೈಯಲ್ಲಿ ಸಮಾವೇಶ ಆಯಿತು. ದೊಡ್ಡ ದೊಡ್ಡ ರಾಷ್ಟ್ರಪತಿಗಳು, ಪ್ರಧಾನಿಗಳು, ರಾಜತಾಂತ್ರಿಕ ಹುದ್ದೆಗಳು, ಕೈಗಾರಿಕೋದ್ಯಮಪತಿಗಳು ಎಲ್ಲರೂ ಬಂದು ಏನಾದರೂ ಮಾಡೋಣ, ಈ ಭೂಮಿಗೆ ಏನಾದರೂ ಮಾಡೋಣ ಅಂತ. ಏನು ಮಾಡ್ಬೋದು? 2 ರೀತಿಯ ವಿಧಾನ ಇದೆ. ನೀವೆಲ್ಲ ಸುನಾಮಿ ಅಂತ ಕೇಳಿದ್ದೀರಾ? 2004ರಲ್ಲಿ ಇಂಡೋನೇಷ್ಯಾ ಹತ್ರ ಒಂದು ಸಮುದ್ರದೊಳಗೆ ಒಂದು ಭೂಕಂಪ ಆಯಿತು. ಹೀಗಾಯ್ತು. ಆಗ ಒಂದು ವೇವ್, ಒಂದು ದೊಡ್ಡ ಅಲೆ ಹೀಗೆ ಬಂದು ಅಲ್ಲಿ ಕಾಂಬೋಡಿಯಾದಿಂದ ಬರ್ಮಾ, ಆಮೇಲೆ ಬಾಂಗ್ಲಾದೇಶ, ಭಾರತ ಎಲ್ಲ ವಾಶ್ ಸೀದಾ ಬಂದು ಭಾರತಕ್ಕೆ ಅಪ್ಪಳಿಸ್ತು. ಭಾರತ ಕೇವಲ ಅರ್ಧ ಗಂಟೆಯಲ್ಲಿ ಭಾರತದ ಪೂರ್ವ ಕರಾವಳಿ ಎಲ್ಲ ನಗರಗಳಲ್ಲಿ ನೀರು ಉಕ್ಕಿ 15,000 ಜನ ಸತ್ತೋದು ತಕ್ಷಣ. ಅರ್ಧ ಗಂಟೆ. ಇಮ್ಯಾಜಿನ್, ನೀವು ಈಗ ಕೂತ್ಕೊಂಡಿದ್ದೀರಾ, ಇಷ್ಟು ದೊಡ್ಡ ತೆರೆ ಬರ್ತಾ ಇದೆ, ಇನ್ನು 3 ನಿಮಿಷದಲ್ಲಿ ಬರುತ್ತೆ ಅಂದರೆ ಏನು ಮಾಡ್ತೀರಾ? ಮರ ಹತ್ತಕ್ಕೂ ಆಗೋದಿಲ್ಲ, ನಿಮಗೆ ಮನೆ ಒಳಗಿದ್ರೆ ಮೇಲೆ ಹೋಗೋಕ್ಕೂ ಆಗೋದಿಲ್ಲ. ಇದ್ದಕ್ಕಿದ್ದಂತೆ ನೀರು ಬಂದು ತುಂಬೋಗ್ಬಿಡುತ್ತೆ. ಹೆಣಗಳ ರಾಶಿ. ಸುಮಾರು 18 ಲಕ್ಷ ಜನ ಆ ಸುನಾಮಿಯಿಂದಾಗಿ ಸತ್ತು. ಈಗ ಈ ಬಿಸಿ ಭೂಮಿ ಏನು ಕರ್ವಾಲೋ ಆ ಮೊದಲನೇ ಪುಟದಿಂದ ಕೊನೆ ಪುಟದವರೆಗೂ ಕೂಡ ಹಾರುವ ಓತಿ ತನ್ನ ಶಬ್ದವನ್ನು ಮಾಡ್ತಾನೆ ಇರುತ್ತೆ. ಅಷ್ಟು ಹಾಸುಹೊಕ್ಕಾಗಿ ಪೂರ್ಣಚಂದ್ರ ತೇಜಸ್ವಿಯವರು ಹಾರುವ ಓತಿಯನ್ನು ಆ ಕಾದಂಬರಿಯ ಎಲ್ಲ ಪುಟಗಳಲ್ಲೂ ಕೂಡ ಅದನ್ನು ಮೆರೆಸಿದ್ದಾರೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಜೀವಿ. ಪಶ್ಚಿಮ ಘಟ್ಟಗಳಲ್ಲಿ ಸಿಗುತ್ತೆ. ಸುಮಾರು ಕಡೆ ಅದನ್ನು ನೋಡೋದೇ ಅಪರೂಪ ಅಂತ ಅನಿಸುತ್ತೆ ಹಾರುವ ಓತಿ. ಸರ್, ನಾಗೇಶ್ ಹೆಗ್ಡೆ ಅವರು, ವೆಂಕಟೇಶ್ ಮೂರ್ತಿಯವರು, ಹಳೇಗೌಡ ನಾಗವಾರ ಮತ್ತು ಒಂದಷ್ಟು ನಮ್ಮ ಮಹಿಳಾ ಕಾರ್ಯಕರ್ತರು ಈ ಕಡೆಗೆ ಬರಬೇಕು. ಆ ಕಡೆಗೆ ಬಂದರೆ ಬ್ಯಾನರ್ ಆ ಕಡೆ ನಿಲ್ಸ್ಕೊಳ್ಳೋಣ. ಆದರೆ ನೀವು ಹೇಳಿದ ಮಕ್ಕಳು ಕೊಡೋದು ಥ್ಯಾಂಕ್ ಯು. ಪರಿಸರದಿಂದ ನಾವು ಒಂದು ವಿಶೇಷ ಮನವಿ. ಬ್ಯಾನರ್ ಕಡೆ ನಮ್ಮ ಬ್ಯಾನರ್ಗೆ ದಯವಿಟ್ಟು ಸರ್ ಅವ್ರಿಗೆ ಕೊಡಿ ಸರ್. ಈ ಕಡೆ ಸರ್ ಒಂದು ನಿಮಿಷ, ಒಂದು ನಿಮಿಷ, ಪರವಾಗಿಲ್ಲ, 1 ನಿಮಿಷ ಸರ್. ನೀವು ಬನ್ನಿ ಇಲ್ಲಿ 1 ನಿಮಿಷ ಅಣ್ಣ, ಅವಸರ ಬೇಕು, ಶುದ್ಧ ಗಾಳಿ ಬೇಕು, ಯಾತಕ್ಕಾಗಿ ಹೋರಾಟ? ಪರಿಸರದಿಂದ ನಾವು ಎಲ್ಲಿ ತನಕ ಹೋರಾಟ? ಬೇಕು, ಯಾತಕ್ಕಾಗಿ ಹೋರಾಟ? ಎಲ್ಲಿ ತನಕ ಹೋರಾಟ? ಬಂದಿದೆ ಹವಾಮಾನ ತುರ್ತು ಪರಿಸ್ಥಿತಿ ಬಂದಿದೆ.